CM ಆದರೆ ಏನು ಚೇಂಜಸ್ ತರ್ತೀರಾ? CM ಆದರೆ ಏನು ಚೇಂಜಸ್ ತರ್ತೀರಾ? ಚೇಂಜಸ್ ಆದರೆ CM ಬದಲಾಗ್ಬೋದು ಅಷ್ಟೇ. ಚೇಂಜಸ್ ಅವ ಉಲ್ಟಾ ಚೇಂಜಸ್ ಆದರೆ CM. ನೀವೆಲ್ಲ ಒಬ್ಬೊಬ್ರು CM ಆದರೆ ಕರೆಕ್ಟಾಗಿ ಅದು. Please ask him to incorporate AI and post updated videos via Instagram explaining the SOP of Prajakiya. ಇಲ್ಲ, ಖಂಡಿತ ಅದು SOP ಮಾಡಬೇಕು. ಆಮೇಲೆ ವಿ ಆರ್ ಇನ್ ದಟ್ ಪ್ರೋಸೆಸ್. ಇವನ್ ಆ್ಯಕ್ಚುಲಿ ಎಕ್ಸ್ಪ್ಲೈನು ಮಾಡಬೇಕು ಇನ್ನೊಂದು ಸತಿ ಆ್ಯಕ್ಚುಲಿ ಅಬೌಟ್ ದ ಆ್ಯಪ್. ಆ್ಯಕ್ಚುಲಿ Correct, about the app. AI ಯೂಸ್ ಮಾಡಿ ಒಂದನ್ನು ಸೀಕ್ವಲ್ಗಳು ಶಿವಣ್ಣ ಜೊತೆ ಮತ್ತೆ ಮಾಡಕ್ಕೆ ರೆಡಿ ಇದ್ದಾರೆ ಉಪ್ಪಿ ಸರ್. ಅಂದರೆ ಪ್ರಾಯಶಃ ಓಮ್ 2 ಕೇಳ್ತಾ ಇದ್ದಾರೆ ಅನ್ಸುತ್ತೆ ಸರ್. ಅದೇ ಅಂದರೆ ಉತ್ತರ ಬಂತು ಬಿಡಿ ಸರ್. ಹೌ ಡಿಫ್ರೆಂಟ್ ವಿಲ್ ಇಟ್ ಬಿ 2029 ಎಲೆಕ್ಷನ್ ಪ್ರಿಪ್ರೇಷನ್ ಬಿ ಫಾರ್ ಪ್ರಜಾಕೀಯ? ವಿ ಫಾರ್ ಪ್ರಜಾಕೀಯನ ಬಿ ಫಾರ್ ಪ್ರಜಾಕೀಯನ? ಅಲ್ಲಲ್ಲ, ಹೌ ಡಿಫ್ರೆಂಟ್ ವಿಲ್ 2029 ಎಲೆಕ್ಷನ್ ಪ್ರಿಪ್ರೇಷನ್ ಬಿ ಫಾರ್ ಪ್ರಜಾಕೀಯ? ಅಂದರೆ ಪ್ರಜಾಕೀಯಗೆ 2029 ಎಲೆಕ್ಷನ್ ತಯಾರಿಗಳು ಯಾವ ರೀತಿ ಚೇಂಜ್ ಇರುತ್ತೆ ಅಥವಾ ಡಿಫ್ರೆಂಟ್ ಆಗಿರುತ್ತೆ? ಅದೇ ಹೇಳಿದ್ನಲ್ಲ, ಮತ್ತೆ 29 ಇವಾಗ ನಾನು ಏನು ಮಾಡ್ತೀನಿ ಅನ್ನೋದು ಮುಖ್ಯ. ಇವತ್ತು ನಾನು ಇಲ್ಲಿ ಬಂದು ಕೂತಿರೋದು ಅದ್ರ ಬಗ್ಗೆನೇ ಹೇಳೋದಕ್ಕೆ. ಎಷ್ಟು ಸಾಧ್ಯವೋ ಅಷ್ಟು ನನ್ನ ಕೈಯಿಂದ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಪ್ರಯತ್ನ ಪಟ್ಟರೆ ಖಂಡಿತ ನೀವೇನು ಬಯಸ್ತಿದ್ದೀರೋ ಅದು ಆಗೋಗ್ಬಿಡುತ್ತೆ. ಸೊ 2 ವರ್ಷ ಟೈಮ್ ಇದೆ. ಐ ಆಮ್ ರಿಕ್ವೆಸ್ಟಿಂಗ್ ಯು, ಎಲ್ಲರೂ ಸೇರಿ ಮಾಡೋಣ ಇದನ್ನು. ಚಿಕ್ಕ ಚಿಕ್ಕ ಪ್ರಯತ್ನ, ಹನಿ ಗೂಡಿದ್ರೆ ಹಳ್ಳ ಅಂದಂಗೆ ಒಬ್ಬೊಬ್ಬರು ಪ್ರಯತ್ನನೂ ದೊಡ್ಡದಾಗತ್ತೆ. ಜನಕ್ಕೆ ಯಾವ ಥರ ಮುಂದುವರಿಬೇಕು ಪ್ರಜಾಕೀಯ ಕಟ್ಟೋಕೆ ಅಂತ ಒಂದು ಮೂವಿ ಮುಖಾಂತರ ಹೇಳಬಹುದಾ? ಯಾಕೆ ಸರ್ ನಗ್ತಿದ್ದೀರಾ? ಪ್ರಯತ್ನ ಮಾಡಿದ್ದೀನಿ ಅಂತ ಆಲ್ರೆಡಿನಾ ಸರ್? ಅಲ್ಲಪ್ಪ, ಹಂಗಲ್ಲ. ಏನೋ ಅದಕ್ಕೊಂದು ಮೂವಿ ಮಾಡೋಷ್ಟರಲ್ಲಿ ಅದು ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಅದೇನಂದ್ರೆ ಈಸ್ ಎ ವೆರಿ ಸಿಂಪಲ್ ಥಿಂಗ್ ಅಷ್ಟೇ. ಇದು ಮೂವಿ ಮಾಡೋಂಗಿದ್ರೆ ನಾನು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಬಂದು ಒಂದು ಪಾರ್ಟಿ ಮಾಡ್ತಿರ್ಲಿಲ್ಲ. ಅಬ್ಸಲ್ಯೂಟ್ಲಿ. ಮೂವಿ ಚೆನ್ನಾಗಿದೆ ಸರ್, ಇದು ರಿಯಲ್ ಲೈಫಲ್ಲಿ ವರ್ಕ್ ಆಗಲ್ಲ ಅಂತ ಒಂದು ಮಾತಲ್ಲಿ ಹೇಳ್ಬಿಡ್ಬೋದು. ರಿಯಲ್ ಆಗಿ ಮಾಡೋಕ್ಕೋರೆ ಸರ್ ಇದೆಲ್ಲ ಮೂವಿಲಿ ಕರೆಕ್ಟ್ ಸರ್. ಅದು ಈ ಕಡೆ ಬಂದಾಗ ಇದನ್ನ ಆ ಕಡೆ ಹೇಳೋದು ಅಲ್ಲ, ಹಂಗಲ್ಲ. ಅದು ಎಲ್ಲರ ಮೇಲೆ ಅದೇ ಹೇಳಿದ್ದು ನಾನು. ಥಿಂಕ್ ಇಂಡಿಪೆಂಡೆಂಟ್ಲಿ ಪ್ಲೀಸ್. ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಅಟ್ಲೀಸ್ಟ್ ಆ ಇಂಡಿಪೆಂಡೆಂಟ್ ಅನ್ನೋದಕ್ಕೊಂದು ಅದ್ಭುತವಾದ ಶಕ್ತಿ ಇದೆ ಆ್ಯಕ್ಚುಲಿ. ನನ್ನ ಪ್ರಕಾರ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರು ಯುನೀಕ್ ಕ್ರಿಯೇಷನ್ ಈ ಪ್ರಪಂಚದಲ್ಲಿ. ಒಬ್ಬೊಬ್ರಿಗೂ ಅಷ್ಟು ಎನರ್ಜಿ ಇದೆ, ಯಾರು ಕಂಪೇರೇ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಆ ಕೆಪಾಸಿಟಿ ಇದೆ. ಓನ್ಲಿ ನಿಮ್ಗೆ ಅರ್ಥ ಮಾಡೋಕೆ ಎಲ್ಲರೂ ಏನು ಹೇಳಿದ್ದಾರೆ, ಸುಮ್ಮನೆ ಇರೋ ಅಂತ ತಲೆ ಕೊಡೋದು ಕೂರಿಸಿಯಾರು ನಿಮ್ಮನ್ನು. ಇಲ್ಲಪ್ಪ, ನೀವೆಲ್ಲ ಗ್ರೇಟ್ಸೇ ಆ್ಯಕ್ಚುಲಿ. ನಾನು ಮತ್ತೆ ಮುಖಸ್ತುತಿ ಏನೋ ಹೇಳ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ ಅನ್ಕೊಂಬೇಡಿ. ಅಟ್ಲೀಸ್ಟ್ ಟೇಕ್ ಇಟ್. ಖಂಡಿತ ನಿಮ್ಮಲ್ಲ ಶಕ್ತಿ ಇದೆ. ಯು ಕ್ಯಾನ್ ಚೇಂಜ್ ಆ್ಯಕ್ಚುಲಿ. ಅದನ್ನು ನಾವು ನೋಡ್ತಾನೇ ಇದ್ದೀವಿ. ಯಂಗ್ಸ್ಟರ್ಸ್ ಎಸ್ಪೆಷಲಿ ಮನ್ಸು ಮಾಡಿಬಿಟ್ರೆ ಏನು ಬೇಕಾದ್ರೂ ಆಗುತ್ತೆ. ಅಗ್ರೀಡ್ ಸರ್, ಅಗ್ರೀಡ್. ಸರ್, ನಿಮ್ಮ ಸಿನಿಮಾಗಳು ಯು ನೆವರ್ ಟ್ರೀಟ್ ದಿ ಆಡಿಯನ್ಸ್ ಆಸ್ ಕನ್ಸ್ಯೂಮರ್ಸ್. ಯು ಆಲ್ಮೋಸ್ಟ್ ಚಾಲೆಂಜ್ ದೆಮ್ ಇಂಟೆಲೆಕ್ಚುಲಿ. ಡು ಯು ಥಿಂಕ್ ಟುಡೇಸ್ ಆಡಿಯನ್ಸ್ ಸ್ಟಿಲ್ ಹ್ಯಾಸ್ ದ ಪೇಷನ್ಸ್ ಫಾರ್ ಅನ್ಕಂಫರ್ಟಬಲ್ ಸಿನಿಮಾ? ಅಂದರೆ ಏನಾಗಿದೆ ಇವಾಗ, ವೈ ದೇ ಆರ್ ಸೋ ಅನ್ಕಂಫರ್ಟಬಲ್ ಅಂತ. ಅಂದರೆ ಪ್ರಾಯಶಃ ಅದೇ ಪೇಷನ್ಸ್ ಲೆವೆಲ್ ಕಡಿಮೆ ಆಗ್ಬಿಟ್ಟಿದೆ ಇವಾಗ. ಆ್ಯಂಡ್ ನಾವು ಮಾತಾಡೋದಲ್ಲ ಸರ್, ರಿಯಾಲಿಟಿ ಸಮಟೈಮ್ಸ್. ನಾನು ಅದನ್ನು ಟ್ರೂತ್ ಅಂತ ಹೇಳಲ್ಲ, ರಿಯಾಲಿಟಿ. ಯು ಆರ್ ಶೋಯಿಂಗ್ ದ ರಿಯಾಲಿಟಿ ಓನ್ಲಿ. ಸೊ ಪ್ರಾಯಶಃ ರಿಯಾಲಿಟಿ ಈಸ್ ಆಲ್ವೇಸ್ ಅನ್ಕಂಫರ್ಟಬಲ್ ಫಾರ್ ದ ಪೀಪಲ್ ಸರ್. ಟ್ರೂತ್ ಈಸ್ ಆಲ್ವೇಸ್ ಸ್ವಲ್ಪ. ಬಟ್ ಹಂಗೆ ನೋಡೋಕೋರೆ ನೋಡಿ, ಅವಾಗ ನಾನು ಉಪೇಂದ್ರ ಮಾಡಿದಾಗ ಇದ್ದಿದ್ದ ಆಡಿಯನ್ಸು ನನಗೆ ಅಹೆಡ್ ಆಫ್ ಟೈಮ್ ಅಂತಾರೆ ಆ್ಯಕ್ಚುಲಿ. ನಾನು ಕರೆಕ್ಟಾಗೇ ಮಾಡಿದ್ದೀನಿ ಅನ್ಸುತ್ತೆ. ಆ ಟೈಮ್ ಕರೆಕ್ಟಾಗೇ ಇತ್ತದು. ಪೀಪಲ್ ಆರ್ ಅಹೆಡ್ ಆಫ್ ಟೈಮ್. ಅವಾಗ ಪೀಪಲ್ ರಿಸೆಪ್ಷನ್ ಇತ್ತಲ್ಲ ನೋಡಿ, ಅದನ್ನು ನೋಡಿ ಏನು ಹೇಳಿ ಅರ್ಥ ಮಾಡಿಕೊಂಡು ಇದು ಮಾಡಿಕೊಂಡು ಅಲ್ವಾ ಸರ್. ಅದು ಈವನ್ ಟುಡೇನು ಟು ಬಿ ಆನೆಸ್ಟ್ ಒಂದು ವರ್ಗ ಅದನ್ನು ತೊಗೊಂಡ್ರೆ ಸರ್, ನಾನು ಹೇಳ್ತಾರೆ ಕ್ರಿಟಿಕ್ಸ್ ಅಂತಲ್ಲ, ಆಲ್ವೇಸ್ ದೇ ಸೇ ಇಟ್ ಈಸ್ ಟ್ರೂತ್, ರಿಯಾಲಿಟಿ, ಬಟ್ ಅಕ್ಸೆಪ್ಟೆನ್ಸ್ ಲೆವೆಲ್ ಕಷ್ಟ ಅಂತಿದೆ ಅನ್ಸುತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ನನ್ನ ಒಳಗಡೆ ಗೊತ್ತಿದೆ, ನನ್ನ ಕಾನ್ಷಿಯಸ್ಗೆ ನೀವು ಹೇಳ್ತಿರೋದು ನಿಜಾನೇ. ಬಟ್ ಬಹಿರಂಗವಾಗಿ ಹೇಳಬೇಕು ಅಂತಂದರೆ ಪ್ರಾಯಶಃ ಪ್ರಜಾಕೀಯ ಮಾಡಲ್ ಇಟ್ ಕಮ್ಸ್ ಟು ದ ಸೇಮ್ ಅಂತ ನನಗನ್ಸುತ್ತೆ. ಒಳಗಡೆ ನನಗಿದೆ, ಬಟ್ ಹೊರಗಡೆ ನನಗೆ ಅಕ್ಸೆಪ್ಟೆನ್ಸ್ಗೆ ಕಷ್ಟ ಆಗ್ತಿದೆ. ಏನಕ್ಕದು ಅಂತ ಡೋಂಟ್ ನೋ. ನಾನು DNA ಬಗ್ಗೆ ಮಾತಾಡಬೇಡಿ ಅಂದ್ಬಿಡ್ತೀರಾ ಈಗ? ಅಲ್ಲಲ್ಲ, ಡೋಂಟ್ ನೋ ಈಸ್ ಎನ್ ಈಸಿ ವರ್ಡ್ ಆ್ಯಕ್ಚುಲಿ. ಲೆಟ್ ಅಸ್ ಎಕ್ಸ್ಪ್ಲೋರ್ ದಟ್. ಯಾಕೆ ಹೊರಗಡೆ ನನಗೆ ಒಳಗಡೆ ಇಷ್ಟ, ಹೊರಗಡೆ ನನಗೆ ಹೇಳ್ಕೊಡೋಕೆ ಕಷ್ಟ ಅಂದರೆ ಏನು? ವಾಟ್ ಈಸ್ ದ ಪ್ರಾಬ್ಲಮ್ ಅಂತ. ಅದೇ ಡಿಪೆಂಡೆಂಟ್ ಆಗತ್ತೆ ಅವಾಗ. ಡಿಪೆಂಡೆನ್ಸಿ ನಾವು ಇಷ್ಟು ಮಾತಾಡೋದ್ರಲ್ಲಿ ನನಗೆ ಅರ್ಥ ಆಗ್ತದೆ. ಡಿಪೆಂಡೆನ್ಸಿ ಆಗುತ್ತೆ.
ಅಂದರೆ ಪ್ರಾಯಶಃ ಇನ್ನೊಂದು ಅನ್ಬೋದು, ಈಗ 4 ಜನ ಇದ್ದಾಗ ಸೊ ಇನ್ನು 3 ಜನ ಒಪ್ಕೊಂಡಿರ್ತಾರೆ. ನಾನೊಬ್ಬ ಚೇಂಜ್ ಅನ್ನೋದಕ್ಕೆ ಬೇರೆ, ಡಿಫ್ರೆಂಟಾಗಿದ್ದೀನಿ ಅನ್ನೋದು ಬೇರೆ. ಅಯ್ಯೋ ನಾನೊಂಥರ ಡಂಬ ಕಾಣಿಸ್ಬಿಡ್ತೀನ ಈ 3 ಜನ ಕಂಪೇರ್ ಮಾಡಿದ್ರೆ. ಅದ್ರ ಬದಲಾಗಿ ನಾನು ಅಗೈನ್ ಇಟ್ ಕಮ್ಸ್ ಟು ದ ಸೇಮ್ ಸಿನಿಮಾ ಬಗ್ಗೆ ಈಗ ಹೇಳಿದ್ವಿ ಗೊತ್ತಲ್ಲ ಸರ್, ಸಿನಿಮಾ ಹೊರಗಡೆ ಜಗತ್ತೆಲ್ಲ ಐ ಥಿಂಕ್ ವಿ ಆರ್ ಕಮ್ಮಿಂಗ್ ಸಮ್ವೇರ್ ಮೀಡಿಯಾಕರ್ಟಿನ ಸೆಲೆಬ್ರೇಟ್ ಮಾಡ್ತಿದ್ದೀವ ಅಂತ ಅನ್ಸ್ಬಿಡುತ್ತೆ. ಎಲ್ಲ ಕಡೆ ತೊಗೊಂಡ್ರೆ ಮೀಡಿಯಾಕರ್ ಕಂಟೆಂಟನ್ನು ಗ್ಲೋರಿಫೈ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅಲ್ಲ ಅದೇ ಏನು ಫುಲ್ಲು ಸುಳ್ಳುಗಳನ್ನೇ ರಿಯಾಲಿಟಿ ಅಂತ ಒಪ್ಕೊಂಡ್ಬಿಟ್ಟಿರೋದ್ರಿಂದ ನಮಗೆ ತುಂಬ ಮುಂದೆ ಹೋಗ್ಬಿಟ್ಟಿದ್ದೀವಿ. ತುಂಬ ಮುಂದೆ ಹೋಗಿದ್ದೀವಿ, ಕರೆಕ್ಟ್. ಆ ಸುಳ್ಳು ಎಷ್ಟು ರಿಯಾಲಿಟಿ ಆಗ್ಬಿಟ್ಟಿದೆ ಅಂದರೆ ಅದೇ ಕಲಿಯುಗ ಅನ್ನೋದು ಆ್ಯಕ್ಚುಲಿ. ಯಾಕಂದರೆ ಈಗ ಹೆಂಗೆ ಹೇಳಲಿ ಅದು ಆ್ಯಕ್ಚುಲಿ ಏನೋ ನನಗೆ ಗೊತ್ತಿಲ್ಲ. ಅದನ್ನು ಏನು ಈ ಜನ್ರೇಷನ್ ಅವರು ಅದನ್ನೆಲ್ಲ ಒಡ್ಕೊಂಡು ಹೋಗ್ತಾರ ಅಂತ ಇರ್ಬೋದು. ಕೆಲವು ಸತಿ ಅನಿಸುತ್ತೆ ದೇ ಆರ್ ಟ್ರೈಂಗ್ ಟು ಫೈಂಡ್ ರಿಯಲ್ ಟ್ರೂತ್ ಅಂತ. ಅದೂ ಇದೆ ಆ್ಯಕ್ಚುಲಿ. ಈಗ ನಾನು ಆರ್ಟಿಫಿಷಿಯಲ್ ಆಗಿ ಮಾತಾಡಿದ್ರು ಗೊತ್ತಾಗ್ಬಿಡುತ್ತೆ, ರಿಯಲ್ ಆಗಿ ತಪ್ಪು ಮಾತಾಡಿದ್ರು ಒಪ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ಈಸ್ ಆನೆಸ್ಟ್ ಅಂತ. ಅಟ್ಲೀಸ್ಟ್ ಈಸ್ ಆನೆಸ್ಟ್ ಅಂತ. ಹಾಂ, ಅದು ಇದು ಇದೆ ಅನಿಸುತ್ತೆ ಯುವಕರಲ್ಲಿ. ಖಂಡಿತ ಆ ಲೆವೆಲ್ಗೆ ಮೆಚುರಿಟಿ ತುಂಬ ಇದೆ. ಸರ್, ಆರ್ ಯು ಸೀಯಿಂಗ್ ದೋಸ್ ಚೇಂಜಸ್ ನಿಮ್ಮ ಮನೇಲೇ ನೋಡ್ತಿದ್ದೀರಾ ಅನ್ಸುತ್ತಾ? ಇಲ್ಲ, ಖಂಡಿತ ನಮ್ಮ ಮನೇಲಿ ನನ್ನ ಮಕ್ಕಳು ಫ್ರೆಂಡ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ದೇ ಆರ್ ವೆರಿ ಕ್ಲಿಯರ್ ಆ್ಯಕ್ಚುಲಿ. ಕೆಲವು ವಿಷಯದಲ್ಲಾರು ಕೂಡ ನಾನು ಇದು ಮಾಡಬೇಕು, ಇದು ಮಾಡ್ರೆ ನಂಗೆ ಖುಷಿ ಕೊಡುತ್ತಾ, ಇದು ಕರೆಕ್ಟ್ ಅಂದರೆ ನಾನು ಇದೇ ದಾರಿಲಿ ಹೋಗ್ತೀನಿ ಅಂತ. ಅದು ಜಾಸ್ತಿ ಆಗ್ತಿದೆ ಅನ್ಸುತ್ತೆ ನನಗೇನು. ಆ ಕ್ಲಾರಿಟಿ ಪ್ರಾಯಶಃ ನಾವು ಹೆಂಗಾಗಿದ್ದಾಗ ಇರಲಿಲ್ವಾ ಅನ್ಸುತ್ತಾ? ಇಲ್ಲ ಗುರು, ಆವಾಗ ಜಾಸ್ತಿ ಇತ್ತು. ಯಾಕಂದರೆ ನಮಗೆ ತುಂಬ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಇವಾಗ ಡಿಸ್ಟ್ರಾಕ್ಷನ್ಸ್ಗಳಿರಲಿಲ್ಲ. ಕರೆಕ್ಟ್. ಕೇಳಿ ಒಂದು ನಿಮಿಷ. ಇವಾಗ ಏನಾಗಿದೆ ಗೊತ್ತಾ, AI ಬಂದ್ರ ಮೇಲೆ ನಾನೊಂದು ವಿಡಿಯೋ ನೋಡ್ತೀನಿ, ಶಾಕ್ ಆಗ್ತೀನಿ ನೋಡ್ಬಿಟ್ಟು. ಆಮೇಲೆ ನನಗೊಂದು ಡೌಟ್, ಇದು AI ರಿಯಲ್ ಇದು? ರಿಯಲ್ ಆದರೂ ಕೂಡ ಇದೇನೋ ಎಕ್ಸ್ಟ್ರಾ ಏನೋ ಹಾಕಿದಾನ, ಇದನ್ನೇನೋ ಪ್ರಾಪಗಂಡನ, ಇದು ಏನೋ ಫಾಲ್ಸ್ ನ್ಯೂಸಾ? ಈಗ ಹುಡುಕಾಟ ತುಂಬ ಕಷ್ಟ ಆಗ್ತಿದೆ ಆ್ಯಕ್ಚುಲಿ. ಏನು ಹೇಳಿ, ಜನಸಂಖ್ಯೆ ಕಡಿಮೆ ಇದ್ದಾಗ ನಿಮ್ಮ ಏರಿಯಾ ಹೆಂಗಿತ್ತು, ಜನಸಂಖ್ಯೆ ಜಾಸ್ತಿ ಆದಾಗ ಹೆಂಗಿದೆ, ಆ ಥರ. ಸೊ ಇಲ್ಲಿ ನೀವು ಅದಕ್ಕೆ ಹೋಗೋದು ತುಂಬ ಕಷ್ಟನೇ ಆಗ್ತಿದೆ ಅನಿಸುತ್ತೆ. ಏನು ಹೇಳಿ ಅಲ್ವಾ? 100% ಸರ್. ಈಗ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಒಪ್ಕೊಳ್ಳೋಕ್ಕೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಐ ಥಿಂಕ್ ಪ್ರಾಬಬಲಿ ಆವಾಗ ನಮಗೆ ಮೀಡಿಯಮ್ ಇದ್ದಿದ್ದು ಬಹಳ ಕಮ್ಮಿ ಇತ್ತು ಸರ್. ಅಂದರೆ ನಿಮ್ಗೆ ಅಷ್ಟು ಟೂಲ್ಸ್ಗಳು ಇರಲಿಲ್ಲ, ಅಷ್ಟು ಎಕ್ಸ್ಪೋಜರ್ ಕೂಡ ಇರಲಿಲ್ಲ. ಇವಾಗ ನಮಗೆ ಇದು ಎಕ್ಸ್ಪೋಜರ್ ಲೆವೆಲ್ ತುಂಬ ಇದೆ. ಅಂದರೆ ಈಗ ನೀವು ಹೇಳೋ ಪ್ರಕಾರ ಈಗ ನೀವೊಂದು SOP ಹೇಳ್ತಿದ್ದೀವಿ ಅಥವಾ ಬೇರೆ ಸರ್. ಈಗ ನಾನೊಂದು ನರೇಟಿವ್ ನೋಡ್ತಿರ್ತೀನಿ ಅಂತ ಅನ್ಕೊಳ್ಳೋಣ. ಈಸಿಲಿ ಯಾವುದೇ ಒಂದು ನರೇಟಿವ್ನ ಕೂಡ ನಂಬಿಸೋ ಹಾಗೆ ರೀತಿ ನಾವು ಮಾಡಬಹುದು ಸರ್. ಈಗ ಇಟ್ ಇಸ್ ಜಸ್ಟ್ ಲೈಕ್ ಸಿನಿಮಾ ಥರ. ಪ್ರಾಯಶಃ ಸಿನಿಮಾ ಹ್ಯಾಸ್ ಕಮ್ ಟು 1 minute ಬಂದುಬಿಡಿದೆ ಅನಿಸುತ್ತೆ ಇನ್ಸ್ಟಾಗ್ರಾಮಲ್ಲಿ ನಮಗೆ. ಆವಾಗ ಸಿನಿಮಾ ವಾಸ್ ಎ ಲಾರ್ಜರ್ ಮೀಡಿಯಮ್. ಸೊ ಹಾಗಾಗಿ ನೀವು ಕರೆಕ್ಟ್ ಸೋಷಿಯಲ್ ಮೀಡಿಯಾ ಯುಗಕ್ಕಿಂತ ಮುಂಚೆ ಇದ್ದಿದ್ದರಿಂದ ಪ್ರಾಯಶಃ ಟುಡೇ ಆಲ್ಸೋ ಪೀಪಲ್ ಲವ್ ಟು ಸಿ ಯು ಆ್ಯಂಡ್ ನೀವು ಹೇಳೋದನ್ನು ನಂಬ್ತಾರೆ ಅನ್ನೋ ಥರ ಇದೆ. ಇವತ್ತಿನ ಸ್ಟಾರ್ಸ್ ಬಂದವ್ರಿಗೆ ಕೂಡ ದೇ ಹ್ಯಾವ್ ಟು ಕಮ್ ಥ್ರೂ ದಿಸ್ ಮಾಡ್ಯೂಲೇ ಹೋಗಬೇಕಾಗತ್ತೆ. ಅವ್ರಿಗೆ ದ ಚಾಲೆಂಜಸ್ ಆರ್ ಮಚ್ ಮೋರ್ ಬಿಗ್ಗರ್ ಅಂತ ನನಗನ್ಸುತ್ತೆ ಸರ್. ಟು ಗೈನ್ ದ ಟ್ರಸ್ಟ್, ದಿ ಪೇಷನ್ಸ್ ಲೆವೆಲ್, ದಿ ಅಟೆನ್ಷನ್ ಲೆವೆಲ್ ತುಂಬ ಕಮ್ಮಿ ಇದೆ ಇವತ್ತಿಗೆ. ಅದೇ ಟೂ ಮೆನಿ. ಅದು ಹಂಗೆ ನೇಚರೇ ಹಂಗೆ ಗುರು. ಇದೊಂಥರ ಬಿಂಬ ಪ್ರತಿಬಿಂಬ ಥರ. ಏನು ಹೇಳಿ, ಒಂದು ಕಡೆ ಡೆವಲಪ್ಮೆಂಟ್ ಅವ್ರು ಅಷ್ಟೇ ಕೆಳಗಡೆ ಹೋಗ್ತಾ ಇರ್ತೀವಿ. ಅದು ರಿಚ್ ಬಿಕಮ್ಸ್ ರಿಚರ್, ಪೋರ್ ಬಿಕಮ್ಸ್ ಪುರರ್. ಅಲ್ಲ, ಡೆವಲಪ್ಮೆಂಟ್ ಅಷ್ಟೇ. ನಿಮ್ಗೆ ಏನಂದರೆ ಒಂದು ಸತಿ ಕಾರ್ ತೊಗೊಳೋದು ಒಂದು ಸಂತೋಷ ಇತ್ತು. ಇವತ್ತು ಎಂಥ ಕಾರೇ ತೊಗೊಳ್ಳಿ, ಆ ಟ್ರಾಫಿಕಲ್ಲಿ ಒದ್ದಾಡ್ತೀರ, ಒಳ್ಳೆ ಕಾರಲ್ಲಿ ಕೂತಿರ್ತೀರ, ಏನಯ್ಯ ಇದು ಅಂತ ಆ್ಯಕ್ಚುಲಿ ಆ ಥರ. ಅದೇ ಹೇಳಿದ್ದು, ಏನು ಸಖತ್ತ ಬಿಲ್ಡಿಂಗ್ ಕಟ್ಕೊತಾ ಇದ್ದೀವಿ, ಎಲ್ಲ ಇಟಾಲಿಯನ್ ಮಾರ್ಬಲ್ಸ್ ಹಾಕ್ಕೊತಾ ಇದ್ದೀವಿ, ಎಲ್ಲವೂ ಚೆನ್ನಾಗಾಗ್ತಿದೆ, ಎಲ್ಲ ಇಂಡಿಪೆಂಡೆಂಟ್ ಆಗ್ತಿದ್ದೀವಿ. ಬಟ್ ಲೋನ್ಲಿನೆಸ್ ಕಾಡ್ತಾ ಇದೆ. ಫಸ್ಟ್ ಚಿಕ್ಕ ಮನೆ ಇತ್ತು, ಎಲ್ಲರೂ ಸೇರ್ತಾ ಇದ್ವಿ, ಎಲ್ಲರೂ ಮಾತಾಡ್ತಾ ಇದ್ವಿ. ಆ ಟೈಮ್ಗೆ ಆದರೆ ಹ್ಯಾಪಿನೆಸ್ ಇತ್ತು. ಈ ಟೈಮೆಲ್ಲ ಇದರದೇ ಇದ್ದಿದೆ ಅಡ್ವಾಂಟೇಜ್. ಗ್ರೇಟ್ ಸರ್. ಒಂದು ಕಡೆ ಅಂದರೆ ಹಿಂಗೆ ಸಿಂಪಲ್ಲಾಗಿ ಹೇಳ್ಬೇಕಾದ್ರೆ, ನಾನು ಕಷ್ಟಪಟ್ಟು ವರ್ಕೌಟ್ ಮಾಡಿದ್ರೆ ಬಾಡಿ ಎಲ್ಲ ಸಖತ್ತಾಗಿರುತ್ತೆ. ಹಿಂಗೆ ನನಗೆ ಎಂಜಾಯ್ಮೆಂಟ್ ಇಲ್ಲ, ಕಷ್ಟಪಡ್ತಿದ್ದೀನಿ ಬಟ್ ಬಾಡಿ ಚೆನ್ನಾಗಿದೆ. ಸಾಕಪ್ಪ, ಚೆನ್ನಾಗಿ ಹಿಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ರೆ ಇಷ್ಟಪ್ಪ ಹೊಟ್ಟೆ ಬಂದಿರ್ತೀನಿ, ಕೂತಿರ್ತೀನಿ. ಅಂದರೆ ನಿಮಗೆ ಎಲ್ಲಿ ಪೇಯ್ನ್ ಇದೆಯೋ ಅಲ್ಲಿ ಗೈನ್ ಇದೆ, ಎಲ್ಲಿ ಹ್ಯಾಪಿನೆಸ್ ಇದೆಯೋ ಅದು ರಿಫ್ಲೆಕ್ಷನ್ನು. ಅದು ಚೆನ್ನಾಗಿ ಹೇಳ್ತಾರೆ, ಏನೋ ಯಾವುದೋ ಒಂದು ಬ್ರಹ್ಮಾನಂದಂ ಇದರಲ್ಲಿ, ಐಸ್ ಕ್ರೀಮ್ ಥರಪ್ಪ ಜೀವನ, ತಿಂದರೂ ಕರ್ಗೋಗುತ್ತೆ, ತಿಂದೇ ಇದ್ರೂ ಕರ್ಗೋಗುತ್ತೆ. ಸಕ್ಕತ್ತಾಗಿದೆ, ತಿಂದರೂ ಕರ್ಗೋಗುತ್ತೆ ಆ ಥರ ಇದು. ಅದೇ ಫೈನಲಿ ನನಗೆ ನಾನೇ ವಾಪಸ್ ತಿಳ್ಕೊಂಬಿಗ್ರೆ, ನನಗೇನು ಹ್ಯಾಪಿನೆಸ್ ಕೊಡ್ತಾ ಇದೆ, ನಾನೇನು ಕರೆಕ್ಟ್ ಮಾಡ್ತಿದ್ದೀನಿ ಅಷ್ಟೇ ನನಗೆ ಕರೆಕ್ಟ್ ಅನ್ಸರಿ. ಅದೇ ಇಂಡಿಪೆಂಡೆಂಟ್ ಆದಾಗ
ನಿಮ್ಗೆ ಅಲ್ಲೇ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಡಿಪೆಂಡೆಂಟ್ ಆಗಿರೋವರೆಗೂ ನಿಮ್ಗೆ ಏನೂ ಆಗಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ವಿ ಆರ್ ಆಲ್ವೇಸ್ ಆ್ಯಕ್ಚುಲಿ ಯಾರ ಮೇಲೋ ಇದಾಗಿರ್ತೀವಿ. ನಮಗೆ ಮಾಡೆಲ್ಸ್ ಬೇಕು, ಎಕ್ಸಾಂಪಲ್ಸ್ಗಳು ಬೇಕು. ಸಿನಿಮಾ ಮಾಡೋಕ್ಕೂ ನನಗೊಂದು ಇನ್ನೊಂದು ಸಿನಿಮಾ ನೋಡಬೇಕು, ಆ ಸಿನಿಮಾ ಹಿಟ್ಟಾಗಿದೆಯಾ ಅಂತ ನಾನು ಕನ್ಫರ್ಮ್ ಆಗಬೇಕು. ಏನು ಹೇಳಿ, ಈ ಟೈಮಲ್ಲಿ ಈ ಥರ ಸಿನಿಮಾ ಮಾಡಿದ್ರೆ ಹಿಟ್ಟಾಗತ್ತೆ ಅಂತ ಡಿಸೈಡ್ ಮಾಡಿ ನಾನು ಬರೆಯೋಕೆ ಕೂತ್ಕೊತೀನಿ. ನಂದು ರೀಮೇಕ್ ಅಲ್ಲದೆ ಸ್ವಮೇಕ್ ಹೆಂಗಾಗಿರುತ್ತೆ ಹೇಳಿ, ಅಲ್ವಾ? ನಮ್ದೇನೋ ಒಂದು ಐಡಿಯಾ ಇದೆಯಾ ಅಂತ ಯಾರೋ ಮಾಡಿರ್ತಾನೆ ಗೊತ್ತಾ, ಒಂದು ರಿಯಲ್ ಫೀಲಲ್ಲಿ ಅದು ಖಂಡಿತ ಟಚ್ ಆಗ್ಬಿಡುತ್ತೆ ಜನಕ್ಕೆ, ಅಲ್ವಾ? ಜನ ಈಗ ಹೇಳೋದು ಅದೇ ಸರ್, ಒಂದು ವೈರಲ್ ಆಗಬೇಕು ಸಾಂಗನ್ನ ಅಂತ ಹೇಳ್ತಾರೆ ಸರ್. ಸಾಂಗ್ ವೈರಾಲಿಟಿ ಅಲ್ಲ, ವೈರಲ್ ಮಾಡಿಸೋದು ಒಂದು ಇದಾಗ್ಬಿಟ್ಟಿದೆಯಲ್ಲ ಇವಾಗ. ವೈರಲ್ ಆಯ್ತಾ ಆಗಿಲ್ವ, ಏನು ಇಷ್ಟೊಂದು ವ್ಯೂಸ್ ಇದು, ಚೆನ್ನಾಗೇ ಇಲ್ಲಲ್ಲ, ಏನು ನೋಡಿ ಇಲ್ಲಿ ವ್ಯೂಸ್ ಎಷ್ಟಿದೆ. ಅದಕ್ಕೆ ನೀವು ಟ್ರೋಲ್ ಆಗಿ ಅಂತ ತಗೋಂತ ಟ್ರೋಲ್ ಸಾಂಗೇ ಮಾಡಿಬಿಟ್ರಿ. ದಟ್ ಈಸ್ ಟ್ರೋಲ್ಗೆ ಟ್ರೋಲ್ ಸರ್. ದಿಸ್ ಇಸ್ ಲೈಕ್ ದಟ್ ನೋಬಡಿ ಕ್ಯಾನ್ ಇವನ್, ಐ ಮೀನ್ ಆನೆಸ್ಟ್ಲಿ ದಟ್ ಈಸ್ ಟ್ರೂತ್ ವಾಟ್ ಯು ಡಿಡ್ ಇನ್ ದಟ್ ಸಾಂಗ್.